ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಎಮ್ಮ ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ದೆಹಲಿಗೆ BJP ಈಗಾಗಲೇ ತನ್ನ ಆಧಿಪತ್ಯವನ್ನು ಸಾಧಿಸಿಬಿಟ್ಟದು. ಹೀಗಾಗಿ ದಿಲ್ಲಿಯನ್ನು ಕೇಜ್ರಿವಾಲ್ ಅನಿವಾರ್ಯವಾಗಿ ತಮ್ಮದೇ ಆದ ತಪ್ಪುಗಳನ್ನು ಬಿಟ್ಟುಕೊಡೋ ಪ್ರಸಂಗ ಇವತ್ತು ಬಿಟ್ಟದ. ಯಾವ ಸಾರಾಯಿಯನ್ನು ಅಣ್ಣಾ ಹಜಾರೆ ಜೊತೆಗೂಡಿ ವಿರೋಧ ಮಾಡಿದರೋ ಅದನ್ನು ಇಲ್ಲೇ ಲಾಭಕ್ಕಾಗಿ ಬೆಳೆಸ್ಕೊಳ್ಳೋದಕ್ಕೆ ಹೋಗ ಕೈ ಸುತ್ತಕೊಂಡು ಹೊರಗೆ ಬರ್ತಾ ಇದ್ದಾರೆ. ಶೀಸ್ ಮೇಲೆ ಸಾಮಾನ್ಯ ಬದುಕನ್ನು ಬಯಸಿದ ಕೇಜ್ರಿವಾಲ್ ಶೀಸ್ ಮೇಲೆ ಬೆನ್ನತ್ತೆ ತಮ್ಮ ವ್ಯಕ್ತಿತ್ವ ಹಾಳು ಮಾಡ್ಕೊಂಡಿದ್ದಾರೆ. ಹಾಗಂದ್ರೆ ಪೂರ್ತಿ ಅವ್ರು ಇವತ್ತಿನ ಎಲ್ಲ ರಾಜಕಾರಣಿಗಳಂತೆ ಭ್ರಷ್ಟರು ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನೋಡೋಣ ಅದೇನು ರಿಸಲ್ಟ್ ಬರ್ತದೆ. ಕೋರ್ಟ್ನಲ್ಲಿದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಬಟ್ ಈಗ ಆರೋಪಿ ಅವರು ಅಪರಾಧಿ ಅಲ್ಲ. ಒಂದು ಮಾತು ಹೇಳ, ಇವತ್ತು ಏನಪ್ಪ ಅಂದ್ರೆ ಶಾಲಿಮಾರ್ ಭಾಗದ ಶಾಸಕಿ ರೇಖಾ ಗುಪ್ತಾ ದೆಹಲಿಯ ಕಮಾನ್ ಅಂದರೆ ಮುಖ್ಯಮಂತ್ರಿ ಆದರು. ಆತಿಶಯೋಪ್ ಮಹಿಳೆ, ಅದರ ಹಿಂದಿದ್ದಂಥವರು ಶೀಲಾ ದೀಕ್ಷಿತ್, ಅದರ ಹಿಂದಿದ್ದಂಥವರು ಸುಷ್ಮಾ ಸ್ವರಾಜ್, ಇವರೆಲ್ಲ BJP ಕಾಂಗ್ರೆಸ್ ಒಬ್ಬರು AAP ಮಹಿಳಾ ಮರಿಗಳು ದೆಹಲಿಯನ್ನು ಆಳಿದವರು. ಈಗ ಆಳ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ರೇಖಾ ಗುಪ್ತಾ ಅವರು ಇರಲಿ. ರೇಖಾ ಗುಪ್ತಾ ಅವರಿದ್ದರು, ಅವರು ಯಾವ ರೀತಿ ಆಳ್ತಾರ ಏನು ಅಂತ. ಆದರೆ ಇವತ್ತು ಅವ್ರ ಮೇಲೆ ಯಾವುದೇ ಆರೋಪಗಳಿಲ್ಲ ಅನ್ನೋದು ಮಾತ್ರ ನಾವು ಗಮನಿಸಬೇಕಾಗಿದೆ. ಯಾಕೆ ಹೊಸ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ಮೋದಿಯವರು ನಿಮ್ಗೆ ಗೊತ್ತದ, ಈಗಾಗಲೇ ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ಹರಿಯಾಣ ಆಗಿರ್ಬೋದು ಅಥವಾ ರಾಜಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ತಮಗೆ ಬೇಕಾದಂಥ ತಮ್ಮ ಮಾತನ್ನು ಕೇಳುವಂತಹ, ತಮ್ಮ ಎದುರು ನಿಲ್ಲಲಾರದಂಥ ವ್ಯಕ್ತಿ ಅಂತ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಅದು ನಮ್ಮ ಈ ಒಂದು ರೇಖಾ ಗುಪ್ತಾ ಅವರು ಸಹಿತ ಸ್ಪಷ್ಟವಾಗಿ ಮೋದಿಯವರ ಅಣತಿಯಂತೆ ನಡೆಯುವಂಥ ಹೆಣ್ಣುಮಗಳು. ಹೀಗಾಗಿ ಮೋದಿಯವರು ಇಡೀ ಪಕ್ಷದಲ್ಲಿ ತಮ್ಮ ಕಮಾಂಡ್ ಇನ್ನೂ ಜೋರಿಟ್ಟಿದ್ದಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಏನೂ ಇರಲಿ, ಈ ಮಹಿಳಾ ಸಾರಥ್ಯದಿಂದ ಹೊಸದನ್ನು ಏನಾದರೂ BJP ದೆಹಲಿಯಲ್ಲಿ ಸಾಧಿಸಬಹುದಾ ಅನ್ನುವಂಥದ್ದು. ಈಗ ನಮ್ಮ ರೇಖಾ ಗುಪ್ತಾ ಅವರ ಎದುರಿಗೆ ದೊಡ್ಡ ಒಂದು ಸವಾಲುಗಳಿದ್ದಾವೆ, ಸಣ್ಣದಲ್ಲ ಸವಾಲುಗಳು. ಯಾಕಂದ್ರೆ ಆಮ್ ಆದ್ಮಿ ಏನೇನು ಕೊಟ್ಟು ಹೋಗ್ಯದ ನಿಮಗೆ ಗೊತ್ತದ. ಅವುಗಳನ್ನೆಲ್ಲ ಕೊಡಲಿಕ್ಕೆ ರೇಖಾ ಗುಪ್ತಾ ಅವರಿಗೆ ಅಥವಾ BJP ಸರ್ಕಾರಕ್ಕೆ ಸಾಧ್ಯವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತು ಅವ್ರು ಕೊಡಲೇಬೇಕಾಗಿತ್ತು. ಇಲ್ಲಾಂದ್ರೆ ದೆಹಲಿ ಜನ ಅಲರ್ಟ್ ಎಚ್ಚರದಾರ. ನೆಕ್ಸ್ಟ್ ಎಲೆಕ್ಷನ್ದಲ್ಲಿ ಅವ್ರು ತಮ್ಮ ಮತ್ತೆ ಮನಸ್ಸನ್ನು ಬದಲು ಮಾಡಿಸ್ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಅದು ಕೊಡೋದು ಅಷ್ಟೇ ಕಷ್ಟದ. ಯಾಕಂದರೆ ಒಂದೇದು ಲಾಭದ ಬಜೆಟ್ ಕೊಡಬೇಕು, ಅದರ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ನಿಮಗೆ ಗೊತ್ತದೆಲ್ಲ ಗ್ಯಾರಂಟಿ. ಅದರಲ್ಲೂ ಮುಖ್ಯವಾದ ಗ್ಯಾರಂಟಿ ಯಾವುದಪ್ಪ ಅಂದರೆ ಫ್ರೀ ಎಜುಕೇಷನ್, ಫ್ರೀ ಮೆಡಿಸಿನ್, ಆರೋಗ್ಯ. ಇವೆರಡು ಭಾಳ ದೊಡ್ಡವ್ರು ಇವು. ಅದರ ನಂತರ ಸ್ವಚ್ಛ ನೀರ, ವಿದ್ಯುತ್ ಫ್ರೀ. 4 ಐಟಮ್ಗಳು ದೆಹಲಿ ಜನರಿಗೆಲ್ಲ ಕೊಡೋದು ಅಷ್ಟು ಸ್ವಲ್ಪ ಕೆಲಸ ಅಲ್ಲ. ಇದ್ರ ಮೇಲೆ 2,500 ರೂಪಾಯಿಗಳನ್ನು ಕೊಡ್ತಾನೆ ಅಂತೇಳಿ ಪ್ರತಿ ಮಹಿಳೆಗೆ ನಮ್ಮ BJP ಘೋಷಣೆ ಮಾಡಿಕೊಡಾರ. ಇವೆಲ್ಲನೂ ಕೊಡೋದಕ್ಕೆ ಸಾಧ್ಯನಾ ಅನ್ನೋಂಥದ್ದು ಒಂದಾದರೆ ಕೊಡ್ಬೋದು ಅನ್ನುವಂಥ ಎರಡನೇದು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಯಲ್ಲದ, ಅದಕ್ಕೆ ಅನುದಾನಕ್ಕೆ ಕೊಡೋದ್ರಲ್ಲ. ಅದು ದೆಹಲಿ ಏನು ದೊಡ್ಡ ರಾಜ್ಯನಲ್ಲ, ಚಿಕ್ಕದು, ಅಲ್ಲೇ ಕೊಡುವ ಸಾಧ್ಯತೆಗಳಿದ್ದಾವೆ ಅಂತ ನಾವು ಅನ್ಬೋದು. ಆದರೆ ಈಗಾಗಲೇ ದೇಶದಲ್ಲೇ 19 ರಾಜ್ಯಗಳಲ್ಲಿ BJP ಸರ್ಕಾರ ಅದ. ಎಷ್ಟು? 19 ರಾಜ್ಯಗಳಲ್ಲಿ BJP ಸರ್ಕಾರ ಅದ. ಅಲ್ಲೂ ಈ ಬೇಡಿಕೆಗಳು ಹೊರಬೀಳುವಂಥ ಸಾಧ್ಯತೆಗಳಿದ್ದಾವೆ. ಜನ ಕೇಳೋರಲ್ರಿ, ಅಲ್ಲೇ ಕೊಟ್ಟಿದ್ರೆ ಇಲ್ಲಿ ಕೊಡ್ರಿ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ದೇಶದ ಮನಸ್ಸು ಹೆಂಗಾಗಿದೆ ಅಂದರೆ ನಮ್ಗೆ ಗ್ಯಾರಂಟಿ ಬೇಕಪ್ಪ, ಮಿನಿಮಮ್ ರಿಕ್ವೈರ್ಮೆಂಟ್, ಮಿನಿಮಮ್ ಭ್ರಷ್ಟಾಚಾರ ಅಂದರೆ ಏನೋ ಅಲ್ರಿ ಅದು ಕರೀ ಬೇಡಿಕೆ ಅಲ್ರಿ. ಜನ ಇದು ದುಡ್ಡು ಕೇಳೋದು ಒಂದು ರೀತಿ ಭ್ರಷ್ಟಾಚಾರ. ಆದರೆ ಉದ್ಯೋಗ ಇಲ್ಲ ನಮಗೆ, ನೀವು ಗ್ಯಾರಂಟಿ ಕೊಡ್ರಿ. ಎಲ್ಲ ರಾಜ್ಯಗಳಲ್ಲೇ ಇದು ಹೇಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಎಲ್ಲ ರಾಜ್ಯಗಳಿಗೆ ಇದನ್ನೆಲ್ಲ ಕೊಡೋ ಪ್ರಸಂಗ ಬಂತಂದ್ರೆ ಏನಾಗ್ಬೋದು? ಮೋದಿಯವ್ರ ಸರ್ಕಾರ ಎಲ್ಲರೂ ಎಲ್ಲಿ ತಂದು ಕೊಡ್ತದ. ಮೋದಿಯವ್ರ ಸರ್ಕಾರ ಎಷ್ಟು ಟ್ಯಾಕ್ಸನ್ನು ಜನರಿಂದ ವಸೂಲಿ ಮಾಡ್ತದೆ. ಈಗ ಟ್ಯಾಕ್ಸ್ ಹೆಚ್ಚು ಕಡಿಮೆ ಟ್ಯಾಕ್ಸ್ ಅಂದರೆ ನಮ್ಮ ಬಜೆಟ್ನಲ್ಲದ ಅಂದರೂ ಅಡ್ಡಿ ಇಲ್ಲ. 50 ಲಕ್ಷ ಕೋಟಿಗಳ ಈ ಬಜೆಟ್ನಲ್ಲ ಹೆಚ್ಚು 45 ಲಕ್ಷ ಕೋಟಿಗಳವರೆಗೆ ನಾವು ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ವಿ. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಕಾರ್ಪೊರೇಟ್ಗಳಿಗೆ ಹೋಗ್ತಾ ಇದೆ. ಕಾರ್ಪೊರೇಟ್ಗಳಿಗೆ, ಇನ್ನುಳಿದವರಿಗೆ. ಅದು ಎದರಲ್ಲಪ್ಪ ಅಂದ್ರೆ ಅನುದಾನ ಎಲ್ಲಿ ಹೋಗ್ತದಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಹೆಸರಿನಲ್ಲಿ ರೋಡು ಮತ್ತೇನು ಇಂಥಕ್ಕೆ ಹೋಗ್ತಾ ಇದೆ. ಇನ್ನು ಇನ್ನುಳಿದ ಉದ್ಯೋಗಗಳಿಗೆ ದುಡ್ಡು ಹೋಗ್ತಾನೇ ಇಲ್ಲ ಉದ್ಯೋಗ ಸೃಷ್ಟಿಗಾಗಿ. ಯಾಕಂದರೆ 32 PSUಗಳನ್ನು ಆಲ್ರೆಡಿ ಪ್ರೈವೇಟ್ನಲ್ಲಿ ಕೊಟ್ಬಿಟ್ಟಿದ್ದಾರೆ.
ಪ್ರೈವೇಟ್ದವರಂತೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾಕಂದರೆ ಈಗ ನಮ್ಮ ಮುಂದೆ ರಿಸಲ್ಟ್ ಇದೆ, ವಾಸ್ತವದ. ಹೀಗಾಗಿ ಮೋದಿಯವರು ಇಡೀ ದೇಶದ 19 ರಾಜ್ಯಗಳಿಗೆ ತಾವು ಏನಪ್ಪ ಅಂದರೆ ಈ ರೇವಡಿಗಳನ್ನು ಫ್ರೀ ಬೀಸ್ಗಳನ್ನು ಕೊಡುವ ಅನಿವಾರ್ಯತೆ ಮೂಡ್ಬೋದು. ಯಾಕಂದರೆ ಇಡೀ ಈಗ ದೆಹಲಿಗೆ ಕೊಟ್ಟು ಇನ್ನುಳಿದ ರಾಜ್ಯಗಳು ಕೊಡಲಿಲ್ಲ ಅಂತಂದ್ರೆ ಇನ್ನುಳಿದ ಕಡೆ ಸಹಜವಾಗಿ ಬೇಡಿಕೆ ಹೆಚ್ಚಾಗಿ ಅದು ರೆಬೆಲಿಯನ್ ಮೂಮೆಂಟು ಬರ್ಬೋದು, ವಿರೋಧದ ಮನಸ್ಥಿತಿ ಹೆಚ್ಚು ಆಗ್ಬೋದು. ಯಾಕೆ ನಾವೇನು ಪಾಪ ಮಾಡಿದ್ದೀವಿ, ನಾವೇನು ತಪ್ಪು ಮಾಡಿದ್ದೀವಿ, ಅವ್ರಿಗೆ ಕೊಟ್ಟು ನಮಗಿಲ್ಲ ಅಂತ ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತೆಲ್ಲರೂ ಕುತೂಹಲ. ಈ ನಮ್ಮ BJP ಸರ್ಕಾರ ಎಲ್ಲರಿಗೂ ಫ್ರೀ ಬೀಸ್ ಕೊಡ್ಬೋದಾ? ಕೊಡಲೇಬೇಕು, ಇಲ್ಲಾಂದ್ರೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ಸ್ಥಿತಿ. ಯಾಕಂದರೆ ಆಲ್ರೆಡಿ ಆರ್ಥಿಕವಾಗಿ ದಿವಾಳಿ ಹೋಗಿರೋ ದೇಶ ಹೇಳ್ಬೋದು. ಇವರೆಲ್ಲ ಸಾಕಷ್ಟು ಡಾಕ್ಯುಮೆಂಟ್ಸ್ ಮಾತಾಡ್ಬೋದು. ಮೋದಿಯವ್ರ ಮಾತಿಂತ ಏನು ಹೇಳುವಾಗಿಲ್ಲ, ಸಿಕ್ಕಾಪಟ್ಟೆ ಮಾತಾಡೋದ್ರಲ್ಲಿ ನಾವು ಈಗಾಗಲೇ 3ನೇ ನಂಬರ್ಗೆ ಬಂದಿದ್ದೀವಿ, 5ನೇ ನಂಬರ್ಗೆ ಬಂದಿದ್ದೀವಿ. ಆದರೆ ನಾವು ಬಡತನದಲ್ಲೇ ನಾವೇನಂತಿಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್, ಪ್ರತಿ ವ್ಯಕ್ತಿಯ ಇನ್ಕಮ್ ಎಲ್ಲಿ ಬಂದು ನಿಂತದಪ್ಪ ಅಂತಂದ್ರೆ 140ನೇ ನಂಬರ್ದಲ್ಲಿ ಇದ್ದೀವಿ ನಾವು ಜಗತ್ತಿನ ದೇಶಗಳಲ್ಲಿ. 140. ಇವತ್ತು ನಾವು ಆರ್ಥಿಕ 5ನೇ ನಂಬರ್ದಲ್ಲಿ ಇರ್ಬೋದು, 3.5-4 ಲಕ್ಷ ಟ್ರಿಲಿಯನ್ ಡಾಲರ್ಗಳನ್ನ ಹೊಂದಿರ್ಬೋದು. ಆದರೆ ಅದನ್ನು ಡಿವೈಡ್ ಮಾಡಿದಾಗ ಜನರಲ್ಲೆಲ್ಲ ಪ್ರತಿ ವ್ಯಕ್ತಿ ಎಷ್ಟು 140ನೇ ನಂಬರ್ ಬರ್ತದೆ, 5ರಿಂದ ಒಮ್ಮೆ ಕೆಳಗೆ ಇಳಿತದೆ. ಕೆಲವು ಕಾರ್ಪೊರೇಟ್ಗಳದ್ದು, ಕೆಲವು ಬಂಡವಾಳಶಾಹಿಗಳದ್ದು, ಕೆಲವೇ ಜನರದ್ದು ನಾವು ಹೇಳುವಂಗೆ ಲಕ್ಷ ಕೋಟಿಗಳಲ್ಲಿ ಇರ್ಬೋದು, ಇಲ್ಲಂತಲ್ಲ. ಅದು ಜನರು ಡಿವೈಡ್ ಮಾಡಿದಾಗ ಎಲ್ಲಿ ಬಂದು ನಿಂತದ. ಒಬ್ಬ ರೈತಗೆ ದಿನ 27 ರೂಪಾಯಿ ಪಗಾರ ಬೀಳುತ್ತದೆ. ಈ ಎಲ್ಲ ಲೆಕ್ಕಾಚಾರಗಳಿಂದ ವಿದೇಶದಾಗ. ಹೀಗಾಗಿ ದೆಹಲಿಯಲ್ಲಿ ಯಾವ ರೀತಿಯಾಗಿ BJP ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಅದು ಇಡೀ ದೇಶದಲ್ಲಿ ಪರಿಣಾಮ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಆ ಮಾಧ್ಯಮಕ್ಕೆ ಒಂದು ಹೇಳ್ಕೊಳ್ಳಿಕ್ಕೆ ಆಧಾರಿತ ನಮ್ಗೆ ಅಧಿಕಾರ ತೊಗೊಂಬರ್ರಿ ನಿಮಗೂ ಕೊಡ್ತಂತ ಹೇಳುವಂಥ ಡೆಲ್ಲಿಯಿಂದ ಈ ಮೆಸೇಜ್ ಕೊಟ್ಟರು ಎಲ್ಲ ಕಡೆ. ಅಷ್ಟರೊಳಗೆ ಅಲರ್ಟ್ ಆದಂಥ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಇವತ್ತು ಶುರು ಕೊಟ್ಟಿತು. ಆದರೆ ಇವತ್ತು ಬಜೆಟ್ ಲಾಸ್ತಲ್ಲದ ಅನ್ನೂ ಸತ್ಯ, ಅಷ್ಟು ಸತ್ಯದ. ಯಾಕೆ ಉದ್ಯೋಗ ಇಲ್ಲಿಲ್ಲ, ಈ ಟ್ಯಾಕ್ಸ್ ಸುತ್ತಾಕ್ಸ್ಬೇಕಾಗಿದೆ ಇವತ್ತು. ಈಗ ಕರ್ನಾಟಕ ಸರ್ಕಾರ ಒದ್ದಾಡ್ತಾ ಇದೆ, ಅದನ್ನು BJP ಟೀಕಾನು ಮಾಡ್ತಾಯಿದೆ. ಏನೂ ಇಲ್ಲ, ಖಜಾನೆ ಖಾಲಿ ಅಂತೇಳಿ. ಸಪೋಸ್ ಏನಾದ್ರು ಜಿಲ್ಲೆಗೆ ಕೊಟ್ಟರೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ 19 ರಾಜ್ಯಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ BJP ಸರ್ಕಾರ ಅದ. ಮುಂದೆ ಇನ್ನು 13 ರಾಜ್ಯಗಳಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ. 13 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಇಲ್ಲೇ ಇನ್ನೊಂದು ಪಕ್ಷದ ಜೊತೆ ಕೂಡಿರ್ಬೋದು, NDA ಸರ್ಕಾರ ಇರ್ಬೋದು, ಇಲ್ಲ BJP ಸರ್ಕಾರ ಇರ್ಬೋದು. BJP 13 ಜನ ಮುಖ್ಯಮಂತ್ರಿಗಳಿದ್ದಾರೆ. ಹೀಗಾಗಿ ಇವತ್ತು BJP ಮುಂದೆ ಬಹುದೊಡ್ಡ ಸವಾಲು ಏನಪ್ಪ ಅಂದ್ರೆ ಎಲ್ಲೆಲ್ಲಿ BJP ಸರ್ಕಾರಗಳಿವೆಯೋ ಅಲ್ಲೆಲ್ಲ ಫ್ರೀ ಬೀಸ್ ಕೊಡಲು ಸಾಧ್ಯವೇ ಇಲ್ಲ ಅಂದರೆ ಜನ ರೊಚ್ಚಿಗಳು ಎಲ್ಲ ಸಾಧ್ಯಗಳಿದ್ದಾವೆ ಅಂತೇಳಿ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಸಹ ಎಲ್ಲರಿಗೂ ಆಸೆ ಹುಡ್ತದಲ್ಲಿ. ಒಂದು ಕಡೆ ಕೊಟ್ಟು ಇನ್ನೊಬ್ರು ಕೊಡಲಿಲ್ಲ ಅಂದ್ರೆ ಊಟಕ್ಕೆ ಕೂತಿರ್ತಾರೆ ಪಂಕ್ತಿ ಒಳಗೆ. ಒಬ್ರಿಗೂ ಒಂದು ಆಹಾರ ನೀಡಿ ಮತ್ತೊಬ್ರು ಇನ್ನೊಂದು ಆಹಾರ ನೀಡಿದರೆ ಒಬ್ರು ಉಂಡಿ ಕೊಟ್ಟ ಇನ್ನೊಬ್ರು ಕೊಡಲಿಲ್ಲ ಅಂತಂದ್ರೆ ಜಗಳ ಶುರು. ಈ ಅನ್ಯಾಯ ಬೇಕಾಗಿಲ್ಲಪ್ಪ ಅನ್ನೋಂಥ ಪ್ರಸಂಗ ಬರ್ತದೆ. ಆ ದಿಶೆಯಲ್ಲೇ ನಮ್ಮ ಶಾಸಕಿ ರೇಖಾ ಗುಪ್ತಾ ಅವ್ರಿಗೆ ದೊಡ್ಡ ಸವಾಲು ದೆಹಲಿ ಕೊಡಲೇಬೇಕಾದ್ದು. ಅದರ ನಂತರ ಎರಡನೇದ್ದು, ಯಾಕಂದರೆ BJP ಮತ್ತು ಕಾಂಗ್ರೆಸ್ ಇನ್ನುಳಿದ ಭಾರತದ ಯಾವುದೇ ರಾಜಕಾರಣಿಗಳು, ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳು ಅನುದಾನ ಇಲ್ಲದ ಅಥವಾ ಮ್ಯಾಕ್ಸಿಮಮ್ ಸಿಗಲಾರದ 40% ವ್ಯವಹಾರ ಆಗಲಾರದ ಅವ್ರು ಯಾರೂ ಬಿಡೋದೇ ಇಲ್ಲ. ಅದು ಕೇಳೋರು ನಮ್ಗೆ ಅನುದಾನ ಕೊಡ್ರಿ ಅಂತ. ಅನುದಾನ ಕೊಡೋದು, ಅದು 40% ಲಾಭನೂ ಕೊಡೋದು, ನಾಳೆ ಎಲ್ಲರಿಗೂ ಗ್ಯಾರಂಟಿ ಕೊಡೋದು. ಎಲ್ಲಿ ದುಡ್ಡು ಗಿಡದಾಗ ಹೊಡ್ತದಲ್ಲ ಹರ್ಕೋದು ಕೊಡಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು. ಆದರೆ ದೆಹಲಿಯಲ್ಲಿ ಲಾಭದ ಬಜೆಟ್ ತೋರಿಸಿದ್ರು, ಅದು ಅವ್ರಿಗೆ ಭಾಳ ಕಷ್ಟ ಆಗಿತ್ತು ಕೇಜ್ರಿವಾಲ್ರಿಗೆ. ಅದಕ್ಕಾಗಿ ಅದು ತುಗಿಸೋ ಸಲುವಾಗಿ ಸಾರಾಯಿ ಮೇಲೆ ಏನೋ ಮಾಡ್ಲಿಕ್ಕೆ ಹೋದರು. ಅದು ಭ್ರಷ್ಟ್ ಅಂತ ಆರೋಪ ತೊಗೊಂಡಿದ್ದಾರೆ. ಈಗ ಹೊರಗೆ ಬಂದಿದ್ದಾರೆ. ಈಗ ಅವ್ರಿಗೊಂದು ಅವಕಾಶ ಅದ ವಿರೋಧ ಮಾಡಲಿಕ್ಕೆ, ಜೋರ್ದಾರ್ ವಿರೋಧ ಮಾಡ್ತಾರೆ. ಯಾವ್ಯಾವ ಆಶ್ವಾಸನೆ ಕೊಟ್ಟಿದ್ದಾರೆ, ತಮ್ಮದೇ ಯಾವುದೇ ಗ್ಯಾರಂಟಿಯನ್ನು ಬಂದ್ ಮಾಡಿದ್ರೆ ಅಥವಾ ಅವ್ರು ಕೊಟ್ಟಂಥ ಆಶ್ವಾಸನೆಯನ್ನು ಕೊಡದೇ ಹೋದ್ರೆ BJPಗೆ ಮಾತ್ರ ಬಹಳ ಕಷ್ಟ ದಿನಗಳು ಬರ್ಬೋದು. ಕೊಟ್ಟರು ಸಂಕಟ, ಬಿಟ್ಟರು ಸಂಕಟ. ಯಾಕಂತಂದ್ರೆ ಒಂದು ನಮೂನೆ ನೀಲಕಂಠ ಆದಂಗೆ ಆಗ್ಯದ. ವಿಷ ಕಂಟ್ರಲ್ಲಿ ಇಟ್ಕೋಬೇಕು. ಒಳಗೆ ಹಾಕ್ತೀಯ ಒಳಗಿನ ಲೋಕ ಹಾಳಾಗ್ತದೆ, ಹೊರಗೆ ಉಳಿತೀಯ ಹೊರಗಿನ ಲೋಕ ಹಾಳಾಗ್ತದೆ. ಈ ಪರಿಸ್ಥಿತಿ ಇವತ್ತು BJPಗೆ ಬಂದಂಥದ್ದು. ನೋಡೋಣ ಅಂದರೆ ಆ ರೀತಿ ನಿರ್ವಹಿಸ್ತಾರೆ ಅಂತ ಹೇಳ್ತಾ ಹೊಸ ಮುಖ್ಯಮಂತ್ರಿ ಶಾಸಕಿ ರೇಖಾ ಗುಪ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆ ಸಬ್ಸ್ಕ್ರೈಬ್ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.